ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಏರ್ಫೋರ್ಸ್ ಹಾಗೂ ಬಿ ಎಸ್ ಎಫ್ ಬಗ್ಗೆ ಕ್ಲಾಸನ್ನು ಮಾಡ್ತಾಯಿದ್ದೀನಿ, ಮಾಡೆಲ್ ಟೆಸ್ಟನ್ನು. ಸೊ ಏರ್ಫೋರ್ಸ್ ಬಗ್ಗೆ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಬಿ ಎಸ್ ಎಫ್ ಸ್ವಲ್ಪ ಒಂದೆರಡು ಮಾಡಿದ್ದೆ, ಅವರು ಕೂಡ ಭಾಳ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ, ಇಂಗ್ಲೀಷ್ ಏನು ಕಾಮನ್ ಟಾಪಿಕ್ ಅದಾವಲ್ಲ ಏರ್ಫೋರ್ಸ್ ಹಾಗೂ ಬಿ ಎಸ್ ಎಫ್ ಟ್ರೇಡ್ಸ್ಮೆನ್ಗೆ, ಅವೆಲ್ಲವೂ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ಸರ್ಚ್ ಮಾಡಿ ತೊಗೊಂಡಿನಿ. ಅದೇ ಇದು ಪಾರ್ಟ್ 1 ಅಂತ ತಿಳ್ಕೊರಿ, ಅಥವಾ ಮತ್ತೆ ಮಾಡ್ತೀನಿ. ಸಿನಾನಮೀಸ್ ಅಂತೇಳಿ ನಿಮ್ಮಿಬ್ಬರಿಗೂ ಇಬ್ಬರಿಗೂ ಅಂದ್ರೆ ಒಂದಿನ ಅವ್ರಿಗೆ ಮಾಡಿದ್ರೆ ಒಂದಿನ ಇವ್ರಿಗೆ ಮಾಡ್ಬೇಕಾಗತ್ತೆ. ಸೊ ಒಂದಿನ ಕಂಟಿನ್ಯೂ ಆಗಿ ಇಬ್ಬರಿಗೂ ಮಾಡ್ಬೇಕಾಗತ್ತೆ ಅಂತೇಳಿ ನಾನು ಈ ರೀತಿ ನೋಡತ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಎಂಡ್ವರೆಗೂ ನೋಡಿರಿ. ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಹಾಗೂ ಏರ್ಫೋರ್ಸ್ ಬಗ್ಗೆ. ಸಿನಾನಮಿ ಸಮಾನಾರ್ಥಕ ಪದಗಳು ಅಂತೀವಿ ನಾವು. ಓಕೆ, ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ ಕೆಲವೊಂದು ಕ್ವಶನ್ಸನ್ನು ತೊಗೊಂಡೀನಿ. ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ತೊಗೊಂಬರ್ತೀನಿ. ಓಕೆ, ಲೇಟ್ ಮಾಡೋದು ಬೇಡ, ನೆಕ್ಸ್ಟ್ ಹೋಗಿ ಬಿಡೋಣ. ಓಕೆ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ಕ್ವಶನ್ಗಳನ್ನು ನಿಮಗೆ ಕನ್ನಡದಲ್ಲಿ ಅರ್ಥ ಮಾಡಿಸಿ, ಅದರ ಅರ್ಥವನ್ನು ತಿಳಿಸಿ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ಎಂಡ್ವರೆಗೂ ನೋಡಿರಿ, ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಡನ್. ಈಗ ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ್ರಿ. ಏನು ಟಾಪಿಕ್ ಯಾವುದು? ಸಿನಾನಮೀಸ್ ಅಂದರೆ ಏನು ರೀ? ಸಮಾನಾರ್ಥಕ ಪದಗಳು. ನೀವು ಯಾವುದೇ ಎಕ್ಸಾಮ್ ಬರೀರಿ, ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿನಾನಮಿ ಆ್ಯಂಡ್ ಎನಾಟಮೀಸ್ ಇರತ್ತಾವೆ, ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳು. ಸೊ ಯಾರು ಬೇಕಾದ್ರೂ ನೋಡಿರಿ, ವೆರಿ ಯೂಸ್ಫುಲ್ ಅದ. ಓಕೆ, ಡನ್. ನೆಕ್ಸ್ಟನ್ನು ನೋಡೋದು. ಫಸ್ಟಿಗೆ ಸಿನಾನಮಿ ಆಫ್ ಅಬೇಟ್, ಇದ್ರದ್ದು ಅರ್ಥ ಫಸ್ಟ್ ಗೊತ್ತಿರ್ಬೇಕು. ಅಬೇಟ್ ಅಂದರೆ ಏನು? ತಗ್ಗಿಸು ಅಂಥೇಳಿ. ಓಕೆ, ಏನು ರೀ? ತಗ್ಗಿಸು ಅಂಥೇಳಿ ಅರ್ಥ. ಅಂದ್ರೆ ಕಡಿಮೆ ಮಾಡು ಅಂತಂದಾಗ, ಅಂದ್ರೆ ಲೆಸನ್ ಅಂತೀವಲ್ಲ ನಾವು. ಏನಂತೀರಿ? ಲೆಸನ್. ಇಲ್ಲೊಂದು ಎಸ್ ಮಿಸ್ ಆಗೈತೆ ರೀ. ಲೆಸನ್ ಅಂದರೆ ಲೆಸ್ ಮಾಡಂತೀವಲ್ಲ, ಅಂದ್ರೆ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಅಬ್ರಿವಿಯೇಷನ್ ಅಂತಂದ್ರೆ ಇದರ ಅರ್ಥ ಫಸ್ಟ್ ಗೊತ್ತಿರಲಿ. ಅಬ್ರಿವಿಯೇಷನ್ ಅಂತಂದ್ರೆ ಏನ್ರಿ? ಸಂಕ್ಷೇಪಣೆ. ಏನ್ರಿ? ಸಂಕ್ಷೇಪಣ ಅಂತೀವಿ ನಾವು. ಓಕೆ, ಅಂದರೆ ಸಂಕ್ಷಿಪ್ತವಾಗಿ ಅಂತಿರಲ್ಲ, ಶಾರ್ಟ್ಕಟ್ ಅಂತೀವಲ್ಲ, ಹಂಗಿದು. ಅಂದರೆ ಇದ್ರದ್ದು ಏನಾಗುತ್ತೆ ಆನ್ಸರ್? ಶಾರ್ಟ್ ಫಾರ್ಮ್. ಸಂಕ್ಷಿಪ್ತ ಅಂದರೆ ಶಾರ್ಟ್ ಫಾರ್ಮ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಅಬಿಡಿಕೇಟ್. ಓಕೆ, ಏನದ ನೋಡ್ರಿ? ಅಬ್ಡಿಕೇಟ್. ಓಕೆ, ಇದ್ರ ಅರ್ಥ ಏನ್ರಿ ನಿಮಗೆ ಗೊತ್ತಿರಬೇಕು ಫಸ್ಟಿಗೆ. ಇದ್ರ ಸಿನಾನಮಿ ಸಮಾನಾರ್ಥಕ ಪದ ಅಂತ ಕೇಳ್ಯಾರ. ಅಬ್ಡಿಕೇಟ್ ಅಂದರೆ ತ್ಯಜಿಸು, ಬಿಟ್ಟು ಹೋಗು, ಹಿಂಗೆ ಅಂದಂಗೆ. ಇದ್ರದ್ದು ಕರೆಕ್ಟ್ ಆನ್ಸರ್ ಏನಾಗತ್ತೆ ರೀ? ಟು ರಿಸೈನ್. ತ್ಯಜಿಸು ಅಂದರೆ ಬಿಡೋದು, ಟು ರಿಸೈನ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಅರ್ಥ ಆಗತ್ತಲ್ಲ? ನಿಮ್ಮ ಕನ್ನಡದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಸಿನಾನಮಿ ಆಫ್ ಅಬೌಟ್ ಅಂತಂದ್ರೆ ಏನು? ಫಸ್ಟಿಗೆ ಅದ್ರದ್ದು ನಿವಾಸಿ ಅಂತೀವಿ ನಾವು. ಏನಂತೀರಿ? ನಿವಾಸ ಅಂದ್ರೆ ಮನೆ. ಅಂದ್ರೆ ಅದಕ್ಕೇನಂತೀವಿ? ಮನೆ ಅಂತಂದ್ರೆ ಏನು ರೀ? ಡ್ವೆಲ್ಲಿಂಗ್ ಪ್ಲೇಸ್. ನಾವು ಇರುವಂತಹ, ವಾಸಿಸುವಂತಹ ಪ್ಲೇಸ್ ಅಂದ್ರೆ ನಿವಾಸ. ಮನೆಯಲ್ಲಿ ವಾಸ ಮಾಡ್ತೀವಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡ್ರಿ, ಅಬೋರ್ ಅಂತದ ರೀ. ಇದ್ರ ಅರ್ಥ ಏನು ಹೇಳ್ರಿ? ಅಬೋರ್ ಅಂತಂದ್ರೆ ಅಸಹ್ಯಕರ ಅಂತೀವಿ. ಏನಂತೀವಿ? ಅಸಹ್ಯಕರ ಅಂದರೆ ಅಸಹ್ಯಕರ. ನಾನು ತಿರಸ್ಕಾರ ಮಾಡ್ತೇನೆ ಅಂದರೆ ಏನು ಹಾಕ್ಬೋದು ನಾನು? ಅಡೋಮ, ಹೇಟ್ ಅಂತದ ನೋಡ್ರಿ. ಅಂದ್ರೆ ನಾನು ತಿರಸ್ಕಾರ ಮಾಡ್ತೀನಿ. ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಗೊತ್ತಾಗತ್ತಲ್ಲ? ಓಕೆ, ನೆಕ್ಸ್ಟ್ ನೋಡ್ರಿ, ಅಬಾಲಿಷ್ ಅಂತೀವಿ ನಾವು, ಅಥವಾ ಅಬಾಲಿಷ್ ಅಂತಂದ್ರೆ ರದ್ದುಪಡಿಸು ಅಂತಂದ. ಏನು ಹೇಳ್ರಿ? ರದ್ದುಪಡಿಸು ಅಂತಂದ. ರದ್ದುಪಡಿಸಿ ಅಂದ್ರೆ ಅದನ್ನು ರದ್ದುಪಡಿಸೋ, ಅದನ್ನು ಬಿಟ್ಟು ಹೋಗೋದು ನಾವು. ಹೌದಾ? ಅವೇ, ಅದನ್ನು ಬಿಟ್ಟಂದ್ರೆ ಏನ್ರಿ? ಅವೇ ಬರುತ್ತೆ. ಅಂದ್ರೆ ಡೂ ಅವೇ ವಿತ್ ಅಂತೀವಿ ನಾವು. ಓಕೆ, ಅದನ್ನು ಬಿಟ್ಟು ಬಿಡು ಅಂತಂದಾಗ ಏನು? ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಬ್ರೆಸ್ಟ್ ಅಂದರೆ ಏನು ಹೇಳ್ರಿ? ಅಬ್ರೆಸ್ಟ್ ಅಂದ್ರೆ ಪಕ್ಕದವರು, ಪಕ್ಕದಲ್ಲಿ ಅಂತೀವಲ್ಲ ನಾವು, ಅದು ಪಕ್ಕದಲ್ಲಿ. ಓಕೆ, ನಿಯರೆಸ್ಟ್, ಬಾಜು ಅಂತೀವಲ್ಲ ನಾವು. ಅಂದರೆ ಈಗ ನೋಡ್ರಿ, ಅಪೋಸಿಟ್ ಅಂದರೆ ವಿರುದ್ಧ ಆಗ್ತದೆ. ಹೌದಾ ಇಲ್ಲೋ? ಇನ್ಫಾರ್ಮ್ಡ್ ಏನಂತೀವಿ ಹೇಳ್ರಿ?
ಇನ್ಫಾರ್ಮ್ಡ್. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಎಬ್ಸ್ಟೆಮಿಯಸ್. ಎಬ್ಸ್ಟೆಮಿಯಸ್ ಇದರ ಅರ್ಥ ಏನಂತ, ಇದು ಕೂಡ ಅಸಹ್ಯಕರನ ಆಗುತ್ತೆ. ಏನು ಹೇಳ್ರಿ, ಅಸಹ್ಯಕರ ಅಂದ್ರೆ ನಾವು ಆಪ್ಷನನ್ನು ಯಾವ್ದು ನೋಡ್ಬೋದು, ಡಿಲಿಗೆಂಟ್, ಕನ್ಫ್ಯೂಸ್, ಮಾಡ್ರೇಟ್. ಏನಂತೀವಿ, ಮಾಡ್ರೇಟ್. ಅಂದ್ರೆ ಕೆಲವು ಸಲ ಇಲ್ಲಿ ಆಪ್ಷನ್ಗಳನ್ನು ನೋಡಬೇಕಾಗತ್ತಾ. ಅದೇ ರೀತಿ ಕೆಲವೊಂದು ಶಬ್ದಗಳಿಗೆ ಈ ಅಸಹ್ಯಕರ ಅನ್ನೋ ಬದಲು ಇನ್ನೊಂದು ಅರ್ಥ ಬರುತ್ತೆ. ಅದು ಏನಂತೇಳಿ ನೀವು ಕಮೆಂಟ್ ಮಾಡಿರಿ. ಯಾಕಂದ್ರೆ ಕೆಲವೊಂದು ಸಮಾನಾರ್ಥಕ ಪದಗಳಲ್ಲಿ ವಿವಿಧ ಅರ್ಥಗಳನ್ನು ನೀಡ್ತಿರ್ತವೆ. ಓಕೆ, ಡನ್. ನೆಕ್ಸ್ಟ್, ಸಿನೋನಿಮಿ ಆಫ್ ಅಬಂಡೆಂಟ್. ಇದರ ಅರ್ಥ ಏನು? ಅಬಂಡೆಂಟ್ ಅಂತಂದ್ರೆ ಏನು ಹೇಳ್ರಿ, ಹೇರಳವಾಗಿ. ಜಾಸ್ತಿ ಅಂತಿಲ್ಲ ನಾವು, ಹೇರಳವಾಗಿ ಅಂತೀವಿ. ಓಕೆ, ಅಂದ್ರೆ ಆನ್ಸರ್ ಯಾವುದು? ಆನ್ಸರ್ ಯಾವುದು ರೀ? ಹೇರಳವಾಗಿ ಅಂತಂದರೆ ಯಾವ್ದು ಬರ್ಬೋದು? ಜಾಸ್ತಿ, ಎಕ್ಸಸ್. ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಕ್ಸಲೇಟ್ ಅಂದರೆ ವೇಗ ಅಂತೀವಿ ನಾವು, ಹೌದಾ? ಅಂದ್ರೆ ಎಕ್ಸಲೇಟ್ ಅಂದರೆ ಏನು? ವೇಗವನ್ನು ಹೆಚ್ಚು ಮಾಡಂತಂದಾಗ, ಅಂದ್ರೆ ಇನ್ಕ್ರೀಸ್ ದ ಸ್ಪೀಡ್. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟು ಆಕ್ಸಿಟ್ಯೂಯೇಟ್. ಓಕೆ, ಇದರ ಅರ್ಥ ಏನು ಹೇಳ್ರಿ? ಸಿನೋನಿಮಿ ಇದರ ಅರ್ಥ ಏನು ಹೇಳ್ರಿ? ಎದ್ದು ಕಾಣು ಅಂದ್ರೆ ಹೈಲೈಟ್ ಆಗೋದು ಅಂತೀವಲ್ಲ ನಾವು, ಅದರ ರೀತಿ. ಏನು ಕಾಣ್ರಿ? ಎದ್ದು ಕಾಣು ಅಂದ್ರೆ ಹೈಲೈಟ್ ಆಗಂತೀವಲ್ಲ ನಾವು, ಆ ರೀತಿ. ಓಕೆ, ಅಂದರೆ ಇದ್ರದ್ದು ಏನಾಗತ್ತೆ ರೀ? ಎಂಫಸೈಸ್. ಓಕೆ, ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಓಕೆ, ಎಂಫಸೈಸ್ ಅಂದ್ರೆ ದೊಡ್ಡ ಗಾತ್ರದಲ್ಲಿ, ಎದ್ದು ಕಾಣು, ಕಂಪೇರ್ ಆಗತ್ತಿಲ್ರಿ? ಓಕೆ, ಡನ್. ನೆಕ್ಸ್ಟ್, ಎಕ್ಸಸ್. ಇದ್ರ ಸಿನೋನಿಮಿ ಏನು? ಎಕ್ಸಸ್ ಇದರ ಸಿನೋನಿಮಿ. ಎಕ್ಸಸ್ ಅಂದರೆ ಏನು? ಪ್ರವೇಶ. ಎಕ್ಸಸ್ ಕೊಡಪ್ಪ ಅದಕ್ಕಂತೀವಲ್ಲ, ಪ್ರವೇಶ ಕೊಡು ಅಂತಂದ. ಮೀನ್ಸ್ ಇದರ ಅರ್ಥ ಏನಾಗತ್ತೆ ರೀ? ಮೀನ್ಸ್ ಆಫ್ ಎಂಟ್ರಿ, ಹೌದಿಲ್ಲ? ಎಕ್ಸಸ್ ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟನ್ನು ನೋಡ್ರಿ, ಏನದ ರೀ? ಅಕಾಂಪ್ಲಿಸ್. ಓಕೆ, ಇದ್ರದ್ದು ಅರ್ಥ ಏನು ಹೇಳ್ರಿ? ಫಸ್ಟ್ ಇದರ ಅರ್ಥ ಜೊತೆಗಾರ ಅಂತಂದಂಗೆ. ಯಾರ್ರೀ? ಜೊತೆಗಾರ ಅಂತಂತ. ಓಕೆ, ಇದ್ರದ್ದು ಯಾವುದಾಗುತ್ತೆ ನೋಡ್ರಿ? ಕ್ರೈಮ್ ರಿವೀಲ್, ಹೌದಾ? ಜೊತೆಗಾರ ಅಂತಂದ್ರೆ ಕಾಂಪ್ಯಾನಿಯನ್ ಇನ್ ಕ್ರೈಮ್. ಎಸ್. ಅಕಾಂಪ್ಲಿಸ್ ಅಂತಂದ್ರೆ ನಮ್ಮ ಒಂದು ಕ್ರೈಮ್ ಮಾಡುವಾಗ ನಮ್ಮ ಜೊತೆಗಾರ ಇರ್ತಾರಲ್ರಿ, ಎಸ್, ಅವ್ರು ನೋಡ್ರಿ ಏನಂತೀವಿ ರೀ? ಕಾಂಪ್ಯಾನಿಯನ್ ಇನ್ ಕ್ರೈಮ್. ಯಾವುದೇ ಒಂದು ನಮ್ಮ ಜಗಳ ಆಗಲಿ ಏನಾಗಲಿ ಆ ಥರ ನಮ್ಮ ಜೊತೆಗಾರ ಇರ್ತಾರಲ್ಲ, ಅವ್ರಿಗಂತಾರೆ ಏನಂತೇಳಿ? ಅಕಾಂಪ್ಲಿಸ್. ಓಕೆ, ಡನ್. ನೆಕ್ಸ್ಟ್, ಅಕ್ಯುಮುಲೇಟ್. ಅಕ್ಯುಮುಲೇಟ್ ಅಂದರೆ ಕೂಡಿಕೊಳ್ಳು ಅಂತ ನಂಗೆ ಅರ್ಥ. ಏನು ಹೇಳ್ರಿ? ಇದರ ಅರ್ಥ ಕೂಡಿಕೊಳ್ಳು ಅಂತ. ಓಕೆ, ಇದ್ರದ್ದು 2 5 2 5 ಅಂದ್ರೆ ಆಪ್ಷನ್ ನಂಬರ್ ಎ. ಕೂಡಿಕೊಳ್ಳು ಅಂದ್ರೆ 2 ಫೈಲ್ ಅಂದ್ರೆ ಒಂದು ಕಡೆ ಕೂಡಿಸು ಅಂತ. ನಾವು ಫೈಲ್ ಅಂದ್ರೆ ಒಂದೇ ಕಡೆ ಇರ್ತಾವೆ ಡಾಕ್ಯುಮೆಂಟ್ಸ್. ಎಸ್, ಆ ರೀತಿ. ದೆನ್ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ, ಅಕ್ಲಮೇಷನ್. ಇದ್ರ ಅರ್ಥ ಏನು ಹೇಳ್ರಿ? ಅಕ್ಲಮೇಷನ್ ಮೀನ್ಸ್ ಹೊಗಳಿಕೆ ಅಂತೀವಿ. ಏನ್ರಿ? ಹೊಗಳಿಕೆ. ಇದರ ಅರ್ಥ ಏನಾಗುತ್ತೆ ಹೇಳ್ರಿ? ಮೀನ್ಸ್ ಇದ್ರ ಸಮಾನಾರ್ಥಕ ಅಂದ್ರೆ ಅಪ್ರೂವಲ್, ಎಂಥೂಸಿಯಾಸ್ಟಿಕ್ ಅಪ್ರೂವಲ್. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಅನ್ನಿಸ್ಬೋದು, ಆದರೆ ಕ್ವಶನ್ಗಳನ್ನು ಅರ್ಥ ಮಾಡ್ಕೋತವ್ರಿ. ಯಾಕಂದ್ರೆ ವೆರಿ ಸಮಾನಾರ್ಥಕ ಪದಗಳು ಯಾವ ರೀತಿ ಕೇಳ್ತಾರೆ ಹೇಳೋಕ್ಕಾಗಂಗಿಲ್ಲ. BSF, ಏರ್ಫೋರ್ಸ್, ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ಇರಲಿ, ಅವುಗಳಿಗೆ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಮಾಡ್ತೀನಿ? ಪ್ರಿವಿಯಸ್ ಇಯರಲ್ಲಿ ಬಂದಂತಹ ಆರ್ಮಿ ಹಾಗೂ ಏರ್ಫೋರ್ಸ್, BSF ಅಲ್ಲಿ ಬಂದಂತಹ ಕ್ವಶನ್ಗಳನ್ನು ತರ್ತೀನಿ. ಓಕೆ, ಡನ್. ನೆಕ್ಸ್ಟ್, ಅಕ್ಲಿಮೇಷನ್ ಅಂತಂದರೆ ಏನು ಹೇಳ್ರಿ?
ಅಕ್ಲಿಮೇಷನ್ ಇದರ ಅರ್ಥ ಫಸ್ಟ್ ಏನು ಹೇಳ್ರಿ. ಅಕ್ಲಿಮೇಷನ್ ಮೀನ್ಸ್ ಅಕ್ಲಿಮೇಷನ್ ಬೇರೆ, ಅಕ್ಲಮೇಷನ್ ಬೇರೆ. ಅಕ್ಲಿಮೇಷನ್ ಅಂತಂದ್ರೆ CLI ಅದ, ಅಲ್ಲಿ ಹಿಂದಿಗಡೆ ಇತ್ತು CLA ಇತ್ತು, ನೋಡಿದ್ರಲ್ರಿ ಕ್ವಶನ್ ನೋಡ್ರಿ, ಹಿಂದಿನ ಸೇಮ್ ಅನಿಸ್ತತಿ. ಇಲ್ಲಿ A ಅದ, ಇಲ್ಲಿ I ಅದ, ಹೌದಾ? ಮೀನ್ಸ್ ಇದರ ಅರ್ಥ ಏನು ಹೇಳ್ರಿ, ಒಗ್ಗಿಕೊಳ್ಳುವಿಕೆ. ಅಂದ್ರೆ ಅಡಾಪ್ಟ್, ನೀವು ಒಗ್ಗಿಕೊಳ್ಳೋದ್ರೆ ನೀವು ದತ್ತು ತಗೋ, ಅಡಾಪ್ಟ್ ಮಾಡ್ಕೋರಿ ಅಂದ್ರೆ ಅಡಾಪ್ಟೇಷನ್ ಅಂತೀವಿ. ಏನು? ಅಡಾಪ್ಟೇಷನ್. ಆಪ್ಷನ್ ನಂಬರ್ B ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟು ಎಕ್ಸರ್ಬೇಟ್. ಇದರ ಅರ್ಥ ಏನು ಹೇಳ್ರಿ, ಎಸರ್ಬೇಟ್ ಅಂತೀವಿ. ಉಲ್ಬಣಗೊಳಿಸು, ಏನು ಹೇಳ್ರಿ, ಉಲ್ಬಣಗೊಳಿಸು ಅಂತೀವಿ. ಸೊ ಇದ್ರದ್ದು ಆನ್ಸರ್ ನಾವು ಏನು ಹಾಕ್ತೀವಿ, ಟು ಉಲ್ಬಣ ಅಂದ್ರೆ ನನಗೆ ಸಿಟ್ಟು ಬರುವಂಗೆ, ಇರಿಟೇಟ್ ಮಾಡೋದಂತಿಲ್ಲ, ಟು ಇರಿಟೇಟ್ ಅಂತಂದು. ಆಪ್ಷನ್ ನಂಬರ್ C ಈಸ್ ಕರೆಕ್ಟ್. ಸೊ ಈ ರೀತಿ ಕ್ವಶನ್ಗಳನ್ನು ನಿಮಗೆ ತಂದಿದ್ದೀನಿ, ಆಲ್ಮೋಸ್ಟ್ A ಮೇಲೆ ತಂದಿದ್ದೀನಿ ನಾನು. ನೆಕ್ಸ್ಟನ್ನು ನಿಮಗೆ ಏನು ಮಾಡ್ತೀನಿ, ಎಲ್ಲರಿಗೂ ಯೂಸ್ ಆಗುವಂಗೆ ನಿಮ್ಮ ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿರ್ತಾವಲ್ಲ ಅವುಗಳನ್ನ ತೊಗೊಂಬರ್ತೀನಿ. ಅದೇ ರೀತಿ ಮ್ಯಾಥ್ಸ್, ರೀಸನಿಂಗ್ ಅವುಗಳನ್ನ ಕ್ವಶನ್ಗಳನ್ನ ತರ್ತೀನಿ. ಆದಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಏನು ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.